ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನಗಳ ನಂತರ ನಾನು ವಿಡಿಯೋನ ಹಾಕ್ತಾಯಿದ್ದೀನಿ. ಇವತ್ತಿನ ನನ್ನ ವಿಡಿಯೋ ಬಂದು ಮುತ್ತಿನ ಹಾರದ ಡಿಸೈನ್ಸ್ಗಳು. ಸಾಕಷ್ಟು ಮುತ್ತಿನ ಹಾರ ಡಿಸೈನ್ಸ್ಗಳು ಇಲ್ಲಿದೆ. ನಾನು ಮುಂಚಿತವಾಗಿಯೂ ಈ ಥರ ಡಿಸೈನ್ಸ್ಗಳನ್ನ ಮುತ್ತಿನ ಸರಗಳ ಡಿಸೈನ್ಸ್ನ ನಾನು ಆಲ್ರೆಡಿ ಹಾಕಿದ್ದೀನಿ. ಬಟ್ ಇವಾಗಲೂ ಕೂಡ ಡಿಫ್ರೆಂಟ್ ಆಗಿರೋವಂಥ ಮುತ್ತಿನ ಸರಗಳನ್ನ ನಾನು ಇಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನೀವು ವಿಡಿಯೋನ ಕೊನೆ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಒಂದಷ್ಟು ಕಲೆಕ್ಷನ್ಸು ಮಿಸ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಸೊ ನೀವು ಸ್ಕಿಪ್ ಮಾಡಿದಾಗ ಅಲ್ಲಿ ಒಂದು ಡಿಸೈನು ಸ್ಕಿಪ್ ಆಗ್ಬೋದು. ಸೊ ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೀವು ಕೊನೆ ತನಕ ನೋಡಿದ್ರೆ ಆ ವಿಡಿಯೋ ಎಲ್ಲೋ ಸ್ಕಿಪ್ ಆದಾಗ ನಿಮ್ಗೆ ಇಷ್ಟ ಆಗುವಂಥ ಡಿಸೈನು ಮಿಸ್ ಆಗ್ಬೋದು. ಸೊ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ವಿಡಿಯೋನ ನೋಡಿ ಅಂತ ಕೇಳ್ತೀನಿ. ಮತ್ತು ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಈಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಈ ವಿಡಿಯೋ ಕೂಡ ನೀವು ಶೇರ್ ಮಾಡ್ಬೋದು, ಅವ್ರಿಗೂ ಕೂಡ ಯೂಸ್ ಆಗುತ್ತೆ. ಮತ್ತು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊತೀನಿ. ಆದಷ್ಟು ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬಟ್ ಸ್ವಲ್ಪ ಬ್ಯುಸಿ ಇರೋದ್ರಿಂದ ವೀಡಿಯೋಸ್ನ ಹಾಕೋಕ್ಕಾಗ್ತಾಯಿಲ್ಲ. ಮತ್ತು ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ನನಗೆ ಡೈಲಿ ವ್ಲಾಗ್ಸ್ಗಳನ್ನ ಮಾಡಬೇಕು ಅಂತ ನನಗೂ ಕೂಡ ಇಷ್ಟ ಇದೆ. ಮತ್ತು ಸ್ವಲ್ಪ ಜನ ನನಗೆ ಸಜೆಸ್ಟು ಕೂಡ ಮಾಡಿದ್ರು, ಡೈಲಿ ವ್ಲಾಗ್ಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಮಾಡಿ ಅಂತಲೂ ನಂಗೆ ಒಂದಷ್ಟು ಜನ ಕೇಳಿದ್ದಾರೆ. ಸೊ ಹಾಗಾಗಿ ನಾನು ಡೈಲಿ ವ್ಲಾಗ್ಸ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ನಿಮ್ಮ ಸಪೋರ್ಟ್ ಬೇಕೇ ಬೇಕು. ಸೊ ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ತೀನಿ. ಮತ್ತು ಇಲ್ಲಿ ನಾನು ಹಾಕಿರೋವಂಥ ಮುತ್ತಿನ ಹಾರಗಳ ಡಿಸೈನು ಕಮ್ಮಿ ಗ್ರಾಮ್ದಂತೂ ಇಲ್ಲ, ಎಲ್ಲ ಸ್ವಲ್ಪ ಜಾಸ್ತಿ ಗ್ರಾಮ್ಸಲ್ಲೇ. ಮುತ್ತಿನ ಸರಗಳಲ್ಲಿ ಪರ್ಲ್ಸಲ್ಲಿ ನಾವು ಒಡವೆಗಳನ್ನ ಮಾಡಿಸ್ಕೋತೀವಿ ಅಂದರೆ ನಮಗೆ ನಿಜವಾಗ್ಲೂ ಅದು 2 ಗ್ರಾಮ್ಸ್ 1 ಗ್ರಾಮ್ಸಲ್ಲಿ ನಮ್ಗೆ ಆಗೋದೇ ಇಲ್ಲ. ಬೇರೆ ಬೀಡ್ಸಲ್ಲಿ ಬೇಕಂದರೆ ನಾವು ಮಾಡಿಸ್ಕೊಳ್ಬೋದು. ಬಟ್ ಪರ್ಲಲ್ಲಿ ಮಾಡಿಸ್ಕೋತೀವಿ ಅಂತಂದರೆ ನಾವು ಸ್ವಲ್ಪ ಗ್ರ್ಯಾಂಡಾಗಿ ಜಾಸ್ತಿ ಗ್ರಾಮ್ಸ್ನಲ್ಲೇ ಮಾಡಿಸ್ಕೋಬೇಕು. ಅದು ಆವಾಗಲೇ ಅದು ಪರ್ಲ್ಗೆ ಒಂದು ಲುಕ್ಕು. ಬಟ್ ಇದರಲ್ಲೂ ಗುಂಡುಗಳು ತೊಗೊಂಡು ಮಧ್ಯೆ ಹಾಕೋಬೋದು. ಬಟ್ ನನ್ನ ಪ್ರಕಾರ ಸ್ವಲ್ಪ ಜಾಸ್ತಿ ಚಿನ್ನ ಹಾಕಿ ಮಾಡಿಸ್ಕೊಂಡ್ರೇ ಪರ್ಲ್ಗೆ ಒಂದು ಲಕ್ಷಣ ಅಂತ ಹೇಳ್ಬೋದು. ಮಾಮೂಲಿ ಕಲರ್ ಬೀಡ್ಸಿಗೆಲ್ಲ ಮಧ್ಯೆ ಒಂದೊಂದು ಗುಂಡು ಹಾಕ್ಕೊಂಡು ಆ ಥರ ಏನಾದರೂ ಆಲ್ಟ್ರೇಷನ್ ಮಾಡಿಕೊಂಡು 1-2-3 ಒಡವೆಗಳನ್ನ ಮಾಡ್ಕೊಂಬಿಡ್ಬೋದು. ಬಟ್ ಪರ್ಲಲ್ಲಿ ಆ ಥರ ಆಗೋಲ್ಲ. ಬಟ್ ಅದು ಚೆನ್ನಾಗೂ ಕಾಣಿಸಲ್ಲ ಅಂತ ಅನಿಸುತ್ತೆ. ಇದೊಂದು ಸಣ್ಣ ಟಿಪ್ಸ್ ನಿಮಗೆ. ನೀವು ಯಾರೂ ಕೂಡ ಒಂದು ಮಣಿ ತೊಗೊಂಡು ಅದ್ರ ಜೊತೆಗೆ ಜಾಯಿನ್ ಮಾಡ್ಕೊಂಬಿಡೋದು ಆ ಥರ ಮಾಡಬೇಡಿ. ಅದು ಪರ್ಲು ವೇಸ್ಟ್ ಆಗುತ್ತೆ. ಪರ್ಲ್ ಬೆಲೆಯೂ ಕಮ್ಮಿ ಇಲ್ಲ, ಸ್ವಲ್ಪ ಜಾಸ್ತಿನೇ ಇದೆ. ಸೊ ಹಾಗಾಗಿ ಇಟ್ಕೊಂಡು ಸ್ವಲ್ಪ ದೊಡ್ಡದಾಗೇ ಏನಾದರೂ ಮಾಡಿಸ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಬಟ್ ನಾನಿಲ್ಲಿ ಹಾಕಿರೋ ಅಂಥದ್ದು ಎಲ್ಲ ದೊಡ್ಡದೇ, ಎಲ್ಲ 15 ಗ್ರಾಮ್ಸ್ 12 ಗ್ರಾಮ್ಸ್ ಆಲ್ಮೋಸ್ಟ್ 10 ಗ್ರಾಮ್ಸ್ ಮೇಲೇ ಇರೋದು ಆ ಥರ ಡಿಸೈನ್ಸ್ಗಳಲ್ಲಿ. ಹೋಪ್ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾರಾದರೂ ಪ್ಲ್ಯಾನಿಂಗ್ಸಲ್ಲಿದ್ದರೆ ನಾವು ಮಾಡಿಸ್ಕೋಬೇಕಿತ್ತು ಅಂತ ಇದ್ದರೆ ಇಲ್ಲಿ ಸಾಕಷ್ಟು ಡಿಸೈನ್ಸ್ಗಳಿದೆ. ಹೋಪ್ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೋತೀನಿ. ಸೊ ಇವಾಗ ಒಂದಷ್ಟು ಕಲೆಕ್ಷನ್ಸ್ ಇದೆ, ನೋಡ್ಕೊಂಡು ಬನ್ನಿ. ಮತ್ತು ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಈಗಲೇ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ತೀನಿ. ಇನ್ನು ಮುಂದೆ ಡೈಲಿ ವ್ಲಾಗ್ಸ್ ಕೂಡ ಮಾಡ್ತೀನಿ, ಮಧ್ಯೆ ಫ್ರೀ ಮಾಡಿಕೊಂಡು ನನ್ನ ಕೈಲಿ ಎಷ್ಟು ಕ್ಯಾಪ್ಚರ್ ಮಾಡೋಕ್ಕಾಗುತ್ತೋ ಅಷ್ಟು ಕ್ಯಾಪ್ಚರ್ ಮಾಡಿ ನನ್ನ ದಿನಚರಿಯನ್ನು ನಾನು ವಿಡಿಯೋ ಮೂಲಕ ಮಾಡ್ತೀನಿ. ಬಟ್ ನಿಮ್ಮ ಸಪೋರ್ಟ್ ಬೇಕು, ಹೀಗೆ ಸಪೋರ್ಟ್ ಮಾಡ್ತಾರೆ. ಇವಾಗ ಫುಲ್ ವಿಡಿಯೋನ ಕೊನೆ ತನಕ ನೋಡಿ, ಇಷ್ಟ ಆದರೆ ಒಂದು ಲೈಕ್ ಕೂಡ ಮಾಡಿ.